ಕರ್ತನ ಪರಿಶುದ್ಧ ನಮಗೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಾವು ಪರಲೋಕ ತಂದೆಯ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ಎಂದಿನಂತೆ ಈ ಮುಂಜಾನೆ ವೇಳೆ ಸ್ವಾಮಿ ಅಪ್ಪ ಜೀವಳ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ಈ ವೇಳೆ ರಾಜ ನೀನು ನಮ್ಮ ಸಂಗಡ ಮಾತಾಡೋ ರಾಜ, ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸು. ಅದಕ್ಕಾಗಿ ನನ್ನನ್ನೇ ನಿನ್ನ ಗಾಯವುಳ್ಳ ಹಸ್ತಕ್ಕೆ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತೇನೆ ರಾಜ. ನಿನ್ನ ನಾಮ ಮಹಿಪಡಿಸು. ಈ ದಿನದಲ್ಲಿ ಸ್ವಾಮಿ ನೋಡುವಂಥ ಒಬ್ಬೊಬ್ಬರನ್ನು ಬಲಪಡಿಸು, ಸಂತೈಸು, ಇರುವಂಥ ಪರಿಸ್ಥಿತಿಗಳಿಂದ ಬಿಡಿಸು ಸ್ವಾಮಿ. ಅದಕ್ಕಾಗಿ ತಂದೆಯ ದೇವರೇ, ಇದುವರೆಗೂ ಈ ದಿನದಲ್ಲಿ ಸ್ವಾಮಿ ಯಾರ್ಯಾರು ಪಾಪದಲ್ಲಿ, ದುಃಖದಲ್ಲಿ, ವೇದನೆ, ರಕ್ತದ ಶತ್ರುವಿನ ಕುತಂತ್ರಗಳಲ್ಲಿ ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿರುವಾಗ ಈ ದಿನ ಪ್ರತಿಯೊಬ್ಬರನ್ನು ಬಿಡಿಸುವ ಆತ ನೀನಾಗಿದೆ. ನಿನ್ನ ಹಸ್ತಕ್ಕೆ ಈ ಒಂದು ಮುಂಜಾನೆ ಪ್ರತಿಯೊಬ್ಬರು ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾನೆ. ವಾಕ್ಯಗಳ ಪದಗಳ ಗುಣಾತ ತಿಳಿಪಡಿಸು. ಆ ದಿನ ಅಂತ್ಯದರು ನೀ ನಮ್ಮ ಸಂಗಡದ್ದು ನಡೆಸು. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ ಕರ್ತನೆ. ಯೇಸುವಿನ ಮೊದಲು ನಾಮದ ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆಯ ದೇವರೇ, ಆಮೇನ್. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಕರ್ತನ ಪರಿಶುದ್ಧ ನಾಮದಲ್ಲಿ ನೀವೆಲ್ಲರೂ ಸಂತೋಷ ಇದ್ರಂತ ನಾನು ಭಾವಿಸ್ತೀನಿ. ಹೌದು, ಈ ಮುಂಜಾನೆ ವೇಳೆ ದೇವರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಕ್ಕೆ 1ನೇ ಅಧ್ಯಾಯ 13ನೇ ವಾಕ್ಯದಿಂದ 16ನೇ ವಾಕ್ಯದ ಗಂಟ ನಾವು ಧ್ಯಾನಿಸೋಣ ಈ ಮುಂಜಾನೆ ವೇಳೆಯಲ್ಲಿ. ಪ್ರಿಯ ದೇವರ ಮಕ್ಕಳೇ, ತೆಗೆದಿರೋರು ಓದಿ. ಕೊಲೊಸ್ಸೆ ಬರೆದ ಪತ್ರಕ್ಕೆ 1ನೇ ಅಧ್ಯಾಯ 13ನೇ ವಾಕ್ಯದಿಂದ 16ನೇ ವಾಕ್ಯ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನಾದ ಹಾಲೆಲೂಯ ರಾಜ್ಯದೊಳಗೆ ಸೇರಿಸೋಣ. ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನು ದೇವರು ಅಂಧಕಾರದ ದೊರೆತನದಿಂದ, ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿಯ ತಿಳಿಯದೆ ಪಾಪದಲ್ಲಿ, ರೋಗದಲ್ಲಿ, ದುಃಖದಲ್ಲಿ, ಒಂದು ಶಾಪದಲ್ಲಿ ನಾವು ಬಿದ್ದಿದ್ದು. ಒಂದು ಕಾಲದಲ್ಲಿ ಎಲ್ಲರೂ ತುಚ್ಛಿದ ದೂರ ತಳ್ಳಿದಂಥ ಪರಿಸ್ಥಿತಿ ನಾವು ಇದ್ದು, ಆದರೆ ನಿನ್ನನ್ನು ತಂದೆಯ ದೇವರ ರಾಜ್ಯದೊಳಗೆ ಕರೆದಿದ್ದಾನೆ. ನಂಬುವರು ಸ್ತೋತ್ರ ಮಾಡಿ. ಹಾಲೆಲೂಯ. ಈ ದಿನ ಈ ಒಂದು ಮುಂಜಾನೆ ವೇಳೆಯಲ್ಲಿ ಯಾರ್ಯಾರು ಈ ಒಂದು ವಾಕ್ಯ ನೋಡ್ತಾ ಇದ್ರೆ, ಪ್ರಿಯ ದೇವರ ಮಗುವೆ, ನೀನು ಸಾಧಾರಣ ವ್ಯಕ್ತಿ ಅಲ್ಲ. ನೀನು ಪ್ರಿಯ ದೇವರ ಮಗ, ನನ್ನ ತಂದೆಯ ದೇವರ ರಾಜ್ಯದೊಳಗೆ ಕರೆಯಲ್ಪಟ್ಟವನು. ಆದ್ದರಿಂದ ನೀನಿನ್ನೂ ನಿನ್ನ ಪಾಪ ನೆನೆಸಿ ಕೂತಿರೋದಕ್ಕಲ್ಲ, ಆಲ್ರೆಡಿ ದೇವರು ನಿನ್ನ ಪಾಪದಿಂದ ಬಿಡಿಸಿದ್ದಾನೆ. ಅದಕ್ಕಾಗಿ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ, ಈ ಲೋಕದ ಅಂಧಕಾರದ ದೊರೆತನದಿಂದ ನಮ್ಮನ್ನು ಬಿಡಿಸಿದ್ದಾನೆ. ನೆಕ್ಸ್ಟ್ ವಾಕ್ಯ ನೋಡೋದಾದರೆ, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಗಿದೆ. ಎಸ್, ಆಮೇನ್. ಇದು ಮೇನ್ ಪಾಯಿಂಟ್. ಇದರಿಂದಲೇ ಅನೇಕರು, ದೇವರೇ ನಾನು ತಪ್ಪು ಮಾಡಿಬಿಟ್ಟೆ, ಎಸಪ್ಪ ನಾನು ಪಾಪ ಮಾಡಿಬಿಟ್ಟೆ. ದೇವರ ಸನ್ನಿಧಿ ಬಂದಿರುವಾಗ ತಂದೆಯ ದೇವರು ನಿನ್ನ ತಪ್ಪುಗಳನ್ನು ಕ್ಷಮಿಸುವಾತನಾಗಿದ್ದಾನೆ. ದೇವ್ರ ವಾಕ್ಯ ಹೇಳ್ತಲ್ಲ, ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರೆ ನಾನು ಹಿಮದಂತೆ ಮಾಡ್ತೇನೆ ಅಂತ. ಯಾರು ದೇವರ ಸರಿ ತನ್ನ ತಪ್ಪು ಪಾಪಗಳನ್ನು ಒಪ್ಪಿಕೊಂಡು ಅರಕೆ ಮಾಡಿ ಬಿಟ್ಟು ಬಿಡುವನಿಗೆ ಕ್ಷಮಾಪಣೆ ಉಂಟು ಅಂತ. ಪ್ರಿಯ ದೇವ್ರ ಮಗುವೆ, ಈ ದಿನದಲ್ಲಿ ಅನೇಕರು, ದೇವರೇ ಸಪಾನ ಹತ್ರ ನಾನು ಪ್ರಾರ್ಥನೆ ಮಾಡೋಕ್ಕೆ ಯೋಗ್ಯತೆ ನನಗಿಲ್ಲ, ನಾನು ತಪ್ಪು ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ, ನಿನ್ನಲ್ಲಿ ಮನಸ್ಸು ಹೃದಯ ಚುಚ್ಚುತ್ತಾ ಇದೆ ಅಂದರೆ ಈ ದಿನ ದೇವರಿಗೆ ಒಪ್ಪಿಸಿಕೊಂಡು ಅದನ್ನು ಬಿಟ್ಟು ಬಿಡಬೇಕು. ಪ್ರಿಯ ದೇವ್ರ ಮಗುವೆ, ಯಾಕಂದರೆ ನಿನ್ನ ಆಲ್ರೆಡಿ ಅಂಧಕಾರ ದೊರೆತನದಿಂದ ನನ್ನ ತಂದೆಯ ದೇವರು ಬಿಡಿಸಿದ್ದಾನೆ. ನನ್ನ ತಂದೆಯ ದೇವರ ರಾಜ್ಯದೊಳಗೆ ನಿನ್ನನ್ನು ಸೇರಿಸುವುದಕ್ಕಾಗಿ ನಿನ್ನ ಪಾಪದಿಂದ ಅದನ್ನು ಬಿಡಿಸುವುದನ್ನಾಗಿದ್ದಾನೆ. ಹಾಲೆಲೂಯ. ಎಷ್ಟು ಜನ ನಂಬ್ತೀರಾ? ಆಮೇಲೆ ನಂಬುವರು ವಾಕ್ಯದ ನಂಬುವುದಾದರೆ ಈ ವೇಳೆ ಆಮೇಲೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ದಿನ ನೋಡುವವರ ಜೀವಿತದಲ್ಲಿ ದೇವರು ಬಲವಾದ ಕಾರ್ಯ ನಡೆಸ್ತಾರೆ. ಅನೇಕರು ಪಾಪದಲ್ಲಿ ಇನ್ನೂ ಸಹ ಪಾಪವನ್ನು ಹಿಂಬಾಲಿಸಿ ಹೋಗ್ತಾ ಇದ್ದಾರೆ, ಲೋಕದಲ್ಲಿ ಬೇಡವಾದ ದುಶ್ಚಟದಲ್ಲಿ ಬಿದ್ದಿದ್ದಾರೆ. ಹಾಲೆಲೂಯ. ನೀನು ಕೊಟ್ಟಿರುವಂಥ ಕುಟುಂಬ ಬಿಟ್ಟು ಬೇರೆ ಕುಟುಂಬದ ಮೇಲೆ ನೀನು ಕಣ್ಣಾಡಿಸೋದು. ಪ್ರಿಯ ದೇವರ ಮಗುವೆ, ಈ ದಿನ ನೀನು ಮನ ತಿರುಗಬೇಕು. ನಿನ್ನನ್ನು ಅಂಧಕಾರದ ದೊರೆತನದಿಂದ ಆತನ ಬಿಡಿಸಿದ್ದಾನೆ. ಹಾಲೆಲೂಯ. ಆದರೆ ಪ್ರಿಯ ದೇವ್ರ ಮಗುವೆ, ಶತ್ರುವಾದವನು ಮತ್ತೆ ನಿನ್ನನ್ನು ಎಳ್ಕೊಂಡು ಹೋಗಿ ಈ ಲೋಕದಲ್ಲಿ ಕಾಯ್ತಾ ಇದ್ದಾನೆ. ಯಾಕಂದರೆ ಪ್ರಿಯ ದೇವ್ರ ಮಗುವೆ, ಈ ಒಂದು ಅಂತ್ಯದಿಂದಲೇ ನಾವು ಬಂದಿದ್ದೇವೆ. ಈ ಲೋಕದಲ್ಲಿ ನೋಡುವಾಗ ಆದರೆ ಪ್ರತಿದಿನ ಸಾವುಗಳು ಕೇಳಿ ಬರ್ತಾನೆ ಇದೆ. ಅದಕ್ಕಾಗಿ ಈ ಒಂದು ದಿನದಲ್ಲಿ ಪ್ರಿಯ ದೇವ್ರ ಮಗು, ಕ್ರಿಸ್ತನ ಬರೋಣದ ನಾವು ಎತ್ತಲ್ಪಡಬೇಕು ಅಂದರೆ, ಆತನ ರಾಜ್ಯದಲ್ಲಿ ನಾವು ಸೇರಬೇಕು ಅಂದರೆ, ಈ ದಿನ ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ತಪ್ಪು ಕಂಡು ಬಂದಿರುವುದಾದರೆ ಈ ದಿನ ಅದನ್ನು ದೇವಸ್ಥಾನ ಒಪ್ಪಿ ಬಿಟ್ಟು ಬಿಡಬೇಕು. ಯಾಕಂದರೆ ನಮ್ಮ ತಂದೆಯ ದೇವರು ನಮ್ಮ ಪಾಪಗಳನ್ನು ಪರಿಹಾರವಾಗಿ ನಮಗೆ ಬಿಡುಗಡೆ ಮಾಡಿದ್ದಾನೆ. ಎಸ್, ಹಾಲೆಲೂಯ. ನಂಬುವವರ ಜೀವಿತದಲ್ಲಿ ಆಮೇನ್ ಆಮೇನ್ ಕಮೆಂಟ್ ಮಾಡಿ. ಎಸ್, ಮಾತ್ರವೇ ಆತನು ಅದೃಶ್ಯನಾದ ದೇವರು. ಹಾಲೆಲೂಯ. ಎಲ್ಲ ಸ್ಥಳದಲ್ಲೂ ಎಲ್ಲ ಸಮಯದಲ್ಲೂ ಜೀವಿಸುವ ಆತನಾಗಿದ್ದಾನೆ. ಹಾಲೆಲೂಯ. ಪ್ರತಿ ರೂಪವನ್ನು ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನು ಸ್ಥಾನ ಹೊಂದಿದವನು ಆಗಿದ್ದಾನೆ. ಹಾಲೆಲೂಯ. ಎಷ್ಟು ಜನ ನಂಬ್ತೀರಾ? ನನ್ನ ತಂದೆಯ ದೇವರು ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನವನ್ನು ಹೊಂದಿದವನಾಗಿದ್ದಾನೆ. ಆ ನಂಬುವರ ಜೀವಿತದಲ್ಲಿ ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ನೀನು ಅಂಧಕಾರದ ದೊರೆತನದಲ್ಲಿ ಇರುವುದೇ ಆದರೆ ಅದರಿಂದ ಆತನ ಬಿಡಿಸಿ, ನಿನ್ನ ಪಾಪದಿಂದ ಬಿಡಿಸಿ ನನ್ನ ತಂದೆಯ ಪ್ರಿಯ ದೇವ ಕುಮಾರನ ರಾಜ್ಯವನ್ನು ನಿನ್ನ ಸೇರಿಸಿದ್ದಾನೆ. ಆ ಒಂದು ತಿಳುವಳಿಕೆ ನನಗಿರಬೇಕು ಈ ದಿನದಲ್ಲಿ. ಹಂಗಿರುವಾಗ ಪಾಪದ ಕಡೆ ನಿನ್ನ ಮನಸ್ಸು ಹೋಗೋದಿಲ್ಲ, ಬೇಡವಾದ ಕಡೆ ನಿನ್ನ ಮನಸ್ಸು ಹೋಗೋದಿಲ್ಲ.
ದೇವರ ವಿರುದ್ಧವಾಗಿ ನಿನ್ನ ಮನಸ್ಸು ಹೋಗೋದಿಲ್ಲ. ಪ್ರಿಯ ದೇವ್ರ ಮಗುವೆ, ನಿನಗೊಂದು ಇದನ್ನ ತಿಳುವಳಿಕೆ ಇರಬೇಕು. ಪಾಪದಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕಾಗಿ ಆತನು ಅದೃಶ್ಯನಾದ ದೇವರು. ಆಮೇನ್. ಪ್ರೀತಿ ರೂಪವನ್ನು ಪ್ರತಿರೂಪವನ್ನು ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನವನ್ನು ಹೊಂದಿದವನಾಗಿದ್ದಾನೆ. ಆಮೇನ್. ಭೂ ಪರಲೋಕದಲ್ಲಿರುವ ಅದೃಶ್ಯವಾದವುಗಳೆಲ್ಲವೂ ಸಿಂಹಾಸನವಾಗಲಿ, ಪ್ರಭುತ್ವಗಳಾಗಲಿ, ದೊರೆತನವಾಗಲಿ, ಅಧಿಕಾರಿಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಈ ಲೋಕದಲ್ಲಿ ಪ್ರಿಯ ದೇವ್ರ ಮಗುವೆ, ಯಾವುದೇ ಸಿಂಹಾಸನ ಇರ್ಬೋದು, ಪ್ರಭುತ್ವ ಇರ್ಬೋದು, ದೊರೆತನ ಇರ್ಬೋದು, ಯಾವುದೇ ಅಧಿಕಾರಗಳಿರ್ಬೋದು, ನನ್ನ ತಂದೆಯ ದೇವರ ಒಂದು ಆಲೋಚನೆ ಇಲ್ಲದೆ, ದೇವರ ತೀರ್ಪಿಲ್ಲದೆ, ದೇವರು ಕೃಪೆ ಕೊಟ್ಟಿಲ್ಲ ಅಂದರೆ ಯಾವ ಅಧಿಕಾರವೂ ಸಹ ನಿನಗೆ ಸಿಕ್ಕೋದಿಲ್ಲ. ಪ್ರಿಯ ದೇವ್ರ ಮಗುವೆ, ಇವತ್ತು ನೀನೊಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗ್ತಿದೆಯಾ, ಆತನಿಗೆ ದೇವರು ಒಂದು ಕೆಲಸ ಕೊಟ್ಟಿದ್ದಾರೆ. ಅನೇಕರಿಗೆ ಕೆಲಸ ಇಲ್ಲ, ಕುಟುಂಬ ಕೊಟ್ಟಿದ್ದಾರೆ, ದೇವ್ರ ಸ್ತೋತ್ರ ಮಾಡು. ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ದೇವ್ರ ಸ್ತೋತ್ರ ಮಾಡು. ಆತನಿಂದ ಸೃಷ್ಟಿಸಲ್ಪಟ್ಟ ನೀನು ಈ ಲೋಕದ ಶತ್ರುವಾದ ನಿನ್ನನ್ನು ಕಾಲು ಎಳೆದು ಬೀಳಿಸುವುದಕ್ಕಾಗಿ ಶತ್ರು ಕಾಯ್ತಾ ಇದ್ದಾನೆ. ಈ ದಿನ ದೇವರು ನಿನ್ನ ವಿಧವಾಗಿ ಶತ್ರುವಿನ ಅಂಧಕಾರದ ದೊರೆತನದಿಂದ ಆತನ ಬಿಡಿಸ್ಕೊಂಡು ಬರ್ತಾ ಇದ್ದಾನೆ. ಆದರೆ ಪ್ರಿಯ ದೇವರ ಮಗುವೆ, ದೇವರು ಮಾಡುವಂಥ ಕಾರ್ಯ ನೀನು ಮರೆತು ಜೀವಿಸ್ತಾ ಇದ್ದೀರ. ಈ ದಿನ ನಿನ್ನ ಪರಿಸ್ಥಿತಿಗಳು ಏನೇ ಇರ್ಬೋದು, ನೀನು ಕಟ್ಟಲ್ಪಟ್ಟ ಅವಸ್ಥೆ ಇರ್ಬೋದು, ಅನಾರೋಗ್ಯದಲ್ಲಿ ಬಿದ್ದಿರ್ಬೋದು, ಕುಟುಂಬದ ನಿನ್ನ ಮಾತು ಕೇಳದೆ ಹಲ್ಲೆಲೂಯಾ ನಿನಗೆ ವಿರುದ್ಧವಾಗಿ ಎದ್ದಿರ್ಬೋದು. ಈ ದಿನ ಪ್ರಿಯ ದೇವ್ರ ಮಗುವೆ, ನೀನು ದೇವರಲ್ಲಿ ಬಲವಾಗಿ ನಿಲ್ಲು. ಆತನಲ್ಲಿ ಸೃಷ್ಟಿಸಲ್ಪಟ್ಟಿದ್ಯಾ ನೀನು. ಆ ಒಂದು ಎಂಬ ತಿಳುವಳಿಕೆ ನಿನಗಿರುವಾಗ ಶತ್ರು ನಿನ್ನನ್ನು ಬೀಳಿಸಲು ಅದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಯೋಬನ ಕುಟುಂಬವನ್ನು ಯಾವ ರೀತಿ ಬೇಲೆ ಹಾಕಿದ್ರು, ಅದೇ ಪ್ರಕಾರ ನಿನ್ನ ಕುಟುಂಬವನ್ನು ನನ್ನ ತಂದೆ ದೇವರು ಬೇಲೆ ಹಾಕಿ ಕಾಪಾಡ್ತಾನೆ. ತನ್ನ ಒಂದು ಸ್ಥಳದಲ್ಲಿ ತನ್ನ ಭಕ್ತರ ಕುಟುಂಬವನ್ನು ಬೆಂಕಿಯ ಬೇಲಿಯಾಗಿ ನಾನು ಕಾಯುವೆನು. ಅದೇ ಪ್ರಕಾರ ನೀನು ನಂಬುವುದೇ ಆದರೆ ಯಾವ ಒಂದು ಸಿಂಹಾಸನವಾಗಲಿ, ಪ್ರಭುತ್ವವಾಗಲಿ, ದೊರೆತನಗಳಾಗಲಿ, ಪ್ರಿಯ ದೇವ್ರ ಮಗುವೆ, ಯಾವುದೇ ಅಧಿಕಾರಿಗಳಲ್ಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವೇ ಹೊರತು ಮನುಷ್ಯರಿಂದ ಅಲ್ಲ. ಪ್ರಿಯ ದೇವ್ರ ಮಗುವೆ, ಮನುಷ್ಯನ ಆಲೋಚನೆ ಸಾವಿರ, ನಾನು ಹಂಗಿರ್ಬೇಕು ಹಿಂಗಿರ್ಬೇಕು. ದೇವರ ಕೃಪೆ ಇದ್ದರೆ ಮಾತ್ರ ಎಲ್ಲವೂ ಸೃಷ್ಟಿಸಲ್ಪಡೋದು. ಅದಕ್ಕಾಗಿ ಕೊನೆಯಲ್ಲಿ ನೋಡುವುದಾದರೆ ಸರ್ವವು ಆತನ ಮುಖಾಂತರವಾಗಿ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆದರೆ ಈ ದಿನದಲ್ಲಿ ಏನಾಗಿದೆ, ದೇವ್ರ ವಿರುದ್ಧವಾಗಿ ಅನೇಕರು ಜೀವಿಸ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವವರು ದೇವ್ರ ವಿರುದ್ಧವಾಗಿ ಜೀವಿಸ್ತಾ ಇದ್ದಾರೆ. ಪ್ರಭುತ್ವದಲ್ಲಿ ಇರುವವರು ದೇವ್ರ ವಿರುದ್ಧವಾಗಿ ಜೀವಿಸ್ತಾ ಇದ್ದಾರೆ. ದೊರೆತನ ಮಾಡುವವರು ದೇವ್ರ ವಿರುದ್ಧವಾಗಿ ಜೀವಿಸ್ತಾ ಇದ್ದಾರೆ. ಅಧಿಕಾರಿಗಳು ಸಹ ದೇವರಿಗೆ ವಿರುದ್ಧವಾಗಿ ಎದ್ದಿದ್ದಾರೆ. ಪ್ರಿಯ ದೇವ್ರ ಮಗುವೆ, ಈ ದಿನ ನೀನನ್ನು ಕೇಳುವುದಾದರೆ ನೀನು ಹೇಗಿದ್ದೀಯಾ ದೇವರ ಮುಂದೆ? ನೀನು ದೇವರ ಮುಂದೆ ಹೇಗಿದ್ದೀಯಾ? ಯಾಕಂದರೆ ನನ್ನನ್ನು ದೇವರು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನಲ್ವಾ? ಆ ಒಂದು ಎಂಬ ತಿಳುವಳಿಕೆ ನಮಗೆ ಇದನ್ನು ನಾವು ಇರಬೇಕು. ಅನೇಕರು ಅದನ್ನು ಮರ್ತೋಗಿದ್ದಾರೆ. ಎಂಥ ಪರಿಸ್ಥಿತಿಯಲ್ಲಿ ನೀನು ನಾನು ಇದ್ದೋ, ಎಲ್ಲರೂ ಕೈ ಬಿಟ್ಟಂಥ ಪರಿಸ್ಥಿತಿ, ಎಲ್ಲರೂ ತೂಚಿ ಅಂತ ತಲೆದಂಥ ಸಂದರ್ಭದಲ್ಲಿ ನರಕದ ಬಾಗಿಲು ಹೋಗುವಂಥ ಮಾರ್ಗದಲ್ಲಿರುವಾಗ ಅದರ ಮಧ್ಯದಲ್ಲಿ ನನ್ನ ದೇವರು ಬಿಡಿಸಿದ್ದಾರೆ. ಪ್ರಿಯ ದೇವ್ರ ಮಗುವೆ, ನಿನ್ನನ್ನು ಬಿಡಿಸಿದ ದೇವ್ರನ್ನ ಇದನ್ನು ನಾವು ಮರೀಬಾರ್ದು. ಪ್ರಿಯ ದೇವ್ರ ಮಗುವೆ, ಈ ಲೋಕದಲ್ಲಿ ಜನಗಳು ಬರ್ತಾರೆ, ಸ್ನೇಹಿತರು ಬರ್ತಾರೆ, ಬಂಧು ಮಿತ್ರರು ಬರ್ತಾರೆ, ಎಲ್ಲರೂ ಬಂದು ಹೋಗ್ತಾರೆ. ಆದರೆ ಕೊನೆ ಶಾಶ್ವತವಾಗಿ ಎಲ್ಲ ಸಮಯದಲ್ಲೂ ಸಹ ನಮ್ಮ ಸಂಗಡ ಇರುವ ತನ್ನ ತಂದೆಯ ದೇವರು ಒಬ್ಬನೇ. ಪ್ರಿಯ ದೇವ್ರ ಮಕ್ಕಳೇ, ಯಾಕಂದರೆ ಮನುಷ್ಯರು ಇವತ್ತು ನಿನ್ನ ಹತ್ರ ಪ್ರೀತಿಯಿಂದ ಮಾತಾಡ್ಬೋದು, ಸಮಯ ಬರುವಾಗ ಅವ್ರಿಗೆ ಅನುಕೂಲ ಆಗಿಲ್ಲ ಅಂದರೆ ನೀನು ವಿರುದ್ಧವಾಗಿ ಎದ್ದೊಳುವುದುಂಟು. ಆದರೆ ನೀನು ದೇವ್ರಿಗೆ ಕೋಪ ಮಾಡ್ಬೋದು, ದೇವ್ರ ವಿರುದ್ಧವಾಗಿ ಮಾತಾಡ್ಬೋದು. ಆದರೆ ನನ್ನ ತಂದೆಯ ದೇವರು ನಿನ್ನ ಮೇಲೆ ಕೋಪಿಸಿಕೊಳ್ಳುವ ದೇವರಲ್ಲ, ನಿನ್ನನ್ನು ಪ್ರೀತಿಸುವ ದೇವರಾಗಿದ್ದಾನೆ. ಅದಕ್ಕಾಗಿ ನಮ್ಮ ದೇವರು ಹಾಲೆಲೂಯ ಇದರಿಂದ ನಂಬುವರ ಜೀವಿತ ಸ್ತೋತ್ರ ಮಾಡಿ ಆಮೇನ್. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದ್ದಾರೆ. ಅದಕ್ಕಾಗಿ ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಈ ಎಂಬ ತಿಳುವಳಿಕೆ ನಿನಗಿರುವುದೇ ಆದರೆ ದೇವರ ರಾಜ್ಯದಲ್ಲಿ ನೀನು ಸೇರ್ತೀಯ. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಿಯ ದೇವರ ಮಕ್ಕಳೇ, ನೋಡುವವರು ನಿಮ್ಮ ಪ್ರಾರ್ಥನೆ ಮನವಿ ಇರುವುದಾದರೆ ಕಮೆಂಟ್ ಮೂಲಕ ತಿಳಿಸಿ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.